ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಸೋಮವಾರ ಆ್ಯಂಡ್ ರಂಜಾನ್ ಇದೆ. ಸೊ ಎಲ್ರಿಗೂ ಹ್ಯಾಪಿ ರಂಜಾನ್. ಆ್ಯಂಡ್ ನಾವಿವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ತುಂಬ ಮೋರ್ ದೆನ್ ನಾನು ಹೋಗಿ 1 ಇಯರ್ ಮೇಲಾಗಿದೆ ನಾನು ನಮ್ಮ ಮನೆ ದೇವ್ರಿಗೆ ಹೋಗಿ. ಸೊ ಹಾಗಾಗಿ ಇವತ್ತು ಹೇಗಿದ್ರು ಸೋಮವಾರ ಆ್ಯಂಡ್ ಹಾಲಿಡೇ ಇತ್ತಲ್ಲ ಅಂತೇಳಿ ಹೋಗ್ತಿದ್ವಿ. ಸೊ ನಾನಿವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಇವತ್ತು ಸ್ಯಾರಿ ವೇರ್ ಮಾಡಿದ್ದೆ. ಆ್ಯಕ್ಚುಲಿ ಇದು 3 ಕಲರ್ಸ್ ಇದೆ. ಮೇಲೆ ಪರ್ಪಲ್, ಬ್ಲೂ ಆ್ಯಂಡ್ ಪಿಂಕ್. ಸೊ 3 ಡಿಫ್ರೆಂಟ್ ಕಲರ್ಸ್ ಇರುವಂಥ ಸ್ಯಾರಿ. ಸೊ ಅದನ್ನು ವೇರ್ ಮಾಡಿದ್ದೆ. ಅದು ಆ್ಯಕ್ಚುಲಿ ನಮ್ಮ ಅಮ್ಮಂದು ಪಾಪ. ಇನ್ನು ನಾವು ಅಮ್ಮಂಗೆ ನಮ್ಮ ಅತ್ತೆ ಕೊಡಿಸಿದ್ದು, ಅವ್ರಿನ್ನ ಉಟ್ಕೊಂಡೇ ಇರಲಿಲ್ಲ. ನಾನು ಆಲ್ರೆಡಿ ವೇರ್ ಮಾಡಿದೆ. ಸೊ ಇವಾಗ ಹೊರಡಬೇಕು, ಟೈಮ್ ಆಗಿಬಿಟ್ಟಿದೆ. ಸೊ ನಾವು ಫ್ಯಾಮಿಲಿ ಎಲ್ಲ ಹೊರಡ್ತಿದ್ವಿ. ನಮ್ಮ ಮನೆ ದೇವರು ಚಿಲ್ಕವಾಡಿ ಅನ್ನೋ ಒಂದು ಊರಲ್ಲಿರೋದು. ಸೊ ಹಾಗೆ ಶೇರ್ ಮಾಡ್ತೀನಿ ಇಲ್ಲಿ ಏನು ಅಂತ. ಸೊ ಹೊರಡುವ. ಚಿತ್ರಾನ್ನ ಮಾಡಿದ್ದಾರೆ, ತಿಂತಾ ಇದ್ದೀನಿ. ಫೈನಲಿ ಬಂದ್ವಿ. ಇದೇ ನಮ್ಮ ಮನೆ ದೇವರು, ಚಿಲಕವಾಡಿ ಸಿದ್ದೇಶ್ವರ ಅಂತ. ನಾನು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಏನೂ ಇರಲಿಲ್ಲ, ಇವಾಗ ಮಾಡಿಸಿರೋದು ಅನಿಸುತ್ತೆ. ಎಲ್ಲ ಒಂದೊಂದು ಓಂ ಶ್ರೀ ಮಹಾದೇವತಾ ಸೊ ಇಲ್ಲಿಂದ ಬಂದರೆ 2 ದೇವಸ್ಥಾನ ಸಿಗುತ್ತೆ. ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಆ್ಯಂಡ್ ಇವಾಗ ಇಲ್ಲಿ ಶಂಭುಲಿಂಗೇಶ್ವರ. ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡಾಯಿತು ಆ್ಯಂಡ್ ಆ ದೇವಸ್ಥಾನದಲ್ಲೂ ಆಯಿತು. ಇವಾಗ ಇಲ್ಲಿ ಪೂಜೆ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ಸೊ ಇಲ್ಲಿಂದ ಸ್ವಲ್ಪ ಹಿಂದೆ ಹೋದರೆ ಯೂಶ್ವಲಿ ನಮ್ಮ ಕಡೆ 1 ವರ್ಷ ತುಂಬುತ್ತಲ್ಲ ಮಕ್ಕಳಿಗೆ, ಅವ್ರಿಗೆಲ್ಲ ಮನೆ ದೇವರಿಗೆ ಕರ್ಕೊಬಂದು ಮುಡಿ ಕೊಡೋದು. ನನಗೆ ನನ್ನ ತಂಗಿನ ಕರ್ಕೊಂಡು ಬಂದಿದ್ದು ನೆನಪಿತ್ತು. ಸೊ ಇಲ್ಲಿಂದ ಸ್ವಲ್ಪ ಹಿಂದೆ ಹೋದರೆ ಅಲ್ಲೆಲ್ಲ ಮುಡಿ ಎಲ್ಲ ತಗೋತಾರೆ. ನಮ್ಮದು ದರ್ಶನ ಎಲ್ಲ ಮುಗೀತು. ಟೋಟಲ್ 4-5 ದೇವರು ಬರುತ್ತೆ. ಒಂದು ಆಂಜನೇಯ ದೇವಸ್ಥಾನ, ಇನ್ನೊಂದು ಇದು ಸಿದ್ದೇಶ್ವರ ಆ್ಯಂಡ್ ಇಲ್ಲೊಂದು ದೇವಸ್ಥಾನ
ಆ್ಯಂಡ್ ಈ ಕಡೆ ಶಂಭುಲಿಂಗೇಶ್ವರ, ಆಚೆ ಒಂದು ಹೆಣ್ದೇವ್ರಿದೆ. ಅಷ್ಟಕ್ಕೂ ಪೂಜೆ ಮಾಡಿಸ್ಕೊಂಡು ಇವಾಗ ರಿಟರ್ನ್ ಹೊರಡ್ತಿದ್ದೀವಿ. ಸೊ ಹೀಗೆ ಹೋಗ್ತಾ ಹೆಣ್ಣು ಮನೆ ದೇವ್ರು ಬೇರೆ ಇದೆ, ಅದಕ್ಕೆ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗೋಣ ಆದರೆ ಅಂತ ಅಂದ್ಕೊಳ್ತಿದ್ದೀವಿ. ಸೊ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇವಾಗಷ್ಟೇ ಮನೆಗೆ ಬಂದ್ವಿ. ಆ್ಯಂಡ್ ಬರ್ತಾ ಟೈಮ್ ಆಗಿಬಿಟ್ಟಿತ್ತು ಅಂತ ಮಂಡ್ಯಾಲಿ ಅಪೂರ್ವ ವೆಜ್ ಇದೆಯಲ್ಲ, ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಎಲ್ಲ ಬಂದು ಒಂದೊಂದಾಗಿ ಜೋಡಿಸ್ಕೊತಾ ಇದ್ದೀನಿ. ನನಗೆ ಹೋಗ್ಬೇಕಾದ್ರೆ ನಾನು ಆದಷ್ಟು ಕ್ಲೀನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಬಟ್ ನನಗೆ ಏನಾದರೂ ಫುಲ್ ಕ್ಲೀನಾಗಿ ಬಿಡ್ಬೇಕು ನಾನು ಬಂದಿದ್ದ ತಕ್ಷಣ ಆ ಥರ. ಸೊ ಹಾಗಾಗಿ ಎಲ್ಲನೂ ಮೇಕಪ್ದೆಲ್ಲ ಅದರ ಪ್ಲೇಸಿಗೆ ಇಟ್ಟಾಯಿತು. ಈಗ ಜಸ್ಟು ಇಯರಿಂಗ್ ಎಲ್ಲ ಬಿಚ್ಚಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಅಂತಲೇ ಅರ್ಥ. ಆ್ಯಂಡ್ ಇದೆಲ್ಲ ಆದಮೇಲೆ ಮೇಕಪ್ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊತೀನಿ. ಇದು ತೋರಿಸಿದ್ನಲ್ಲ ಮೀಶೋದ, ಆ ಬಾಕ್ಸಲ್ಲಿ ಇಟ್ಕೊಂಡಿರೋದು. ಆ್ಯಂಡ್ ನಾನು ಈ ಇಯರಿಂಗ್ ಹಾಕೋಬೇಕು ಅಂತ ಸ್ಯಾರಿ ಉಟ್ಕೊಂಡಂಗಾಯಿತು. ಚೆನ್ನಾಗಿತ್ತು. ಎಷ್ಟೊಂದು ವರ್ಷ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ. ನನಗೆ ಜಾಬ್ ಆದಮೇಲೆ ಫಸ್ಟು ಸ್ಯಾಲ್ರಿಯಲ್ಲಿ ದೇವಸ್ಥಾನಕ್ಕೆ ಕೊಡಬೇಕು ಅಂತೇಳಿ ದುಡ್ಡಿಟ್ಟಿದ್ದೆ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಆಲ್ಮೋಸ್ಟ್ 1.5 ಇಯರ್ ಆಗ್ತಾ ಬರ್ತಿದೆ. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬಂದಿದ್ದಾಯಿತು. ಇವಾಗ ಇದು ಎಲ್ಲ ಇಟ್ಕೊಂಡ್ರೆ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ರಿಮೂವ್ ಮಾಡಿ ಮಲ್ಕೊಂಡ್ರೆ ಇವಾಗ ಎಂಥ ನಿದ್ದೆ ಬರುತ್ತೆ ಅಂದರೆ ಸಖತ್ತಾಗಿ ನಿದ್ದೆ ಬರುತ್ತೆ. ಇವಾಗ ಯೂಶ್ವಲಿ ಮೇಕಪ್ನ ವೆಟ್ ವೈಪ್ಸಲ್ಲೇ ರಿಮೂವ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಐ ಮೇಕಪ್ ರಿಮೂವ್ ಮಾಡೋಕ್ಕೆ ಲಿಡ್ ಕ್ಲೀನ್ ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ, ಈ ರೀತಿ ಇದೆ. ಐ ಶ್ಯಾಡೋ ಹಾಕಿದ್ದೆ, ಕಾಜಲ್ ಹಾಕಿದ್ದೆ, ಐಲೈನರು, ಮಸ್ಕರ ಎಲ್ಲ ಹಾಕಿದ್ದೆ. ಎಷ್ಟು ನೀಟಾಗಿ ಬಂತು ನೋಡಿ. ಸೊ ಯಾರಿಗಾದ್ರೂ ಬೇಕಿದ್ರೆ ನೀವು ಕೂಡ ಯೂಸ್ ಮಾಡಿ. ಲಿಡ್ ಕ್ಲೀನ್ ಅಂತ ಐಲಿಡ್ ಕ್ಲೆನ್ಸರ್. ನಾನಂತೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ. ನನಗೆ ಯಾಕೋ ಆಗ್ತಾನೆ ಇಲ್ಲ, ಫುಲ್ ಬಾಡಿ ಪೈನ್. ಅಂದರೆ ಕಂಟಿನ್ಯೂಸ್ ಆಗಿ ಡೈಲಿ ಏನಾದರೂ ಒಂದು ಇವೆಂಟ್ ಅಥವಾ ಹಬ್ಬ ಅದು ಇದು ಥರನೇ ಇರ್ತಿತ್ತು. ಆ್ಯಂಡ್ ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ನನಗೆ ಕಿರಾ ಬ್ಯೂಟಿಯಿಂದ ಒಂದಷ್ಟು ಥಿಂಗ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಮೊದಲನೇದಾಗಿ ತೋರಿಸ್ಕೊಂಡಿದ್ದೀನಿ. ಫಸ್ಟು ಲಾರೆಲ್ದು ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಆರ್ಡರ್ ಮಾಡಿದ್ದೆ. ಸೊ ಇಷ್ಟು ದಿನ ನಾನು ಬೇರೆದು ಯೂಸ್ ಮಾಡ್ತಿದ್ದೆ, ರಿಪೇರ್ ಅಂತ ಸಮಥಿಂಗ್ ಏನೋ, ಅದು ವೈಟ್ ಕಲರ್ ಲೈಕ್ ಇದರಲ್ಲಿರ್ತಿತ್ತು. ಸೊ ಈ ಸಲ ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ, ನೋಡಬೇಕು ಹೇಗಾಗುತ್ತೆ ಅಂತ. ಇದು ಕಂಡೀಷ್ನರು ಆ್ಯಂಡ್ ಇದಕ್ಕೆ ಇದು ಶ್ಯಾಂಪು. ಸೊ ಇದನ್ನು ತರಿಸಿದ್ದೀನಿ ಟ್ರೈ ಮಾಡೋಣ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಮಿನಿಮಲಿಸ್ಟ್ದು ಸೀರಮ್. ಇದು ನನ್ನ ತಂಗಿ ಆಗಲೇ ಮೇಲ್ಗಡೆ ಕವರ್ ತೆಗೆದೇ ಬಿಟ್ಟಿದ್ದಾಳೆ. ಸೊ ಇದು ಬಂದು ಆಲ್ಫಾ ಆರ್ಬಿಟಿನ್ 2% ಇರುವಂಥದ್ದು. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದು ಒಂದು ಮುಂಚೆ ನಿಯಾಸಿನಮೈಡ್ ಟ್ರೈ ಮಾಡ್ತಿದ್ದೆ, ನನಗೇನದು ಅಷ್ಟೊಂದು ಎಫೆಕ್ಟಿವ್ ಅನಿಸ್ಲಿಲ್ಲ. ಸೊ ಇವಾಗ ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಆ್ಯಂಡ್ ಇದರೊಟ್ಟಿಗೆ ದ OG ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಪಿಕ್ಸಿಯಿಂದ ಗ್ಲೋ ಟಾನಿಕ್ ಆ್ಯಂಡ್ ರೋಸ್ ಟಾನಿಕ್ ತರಿಸಿದ್ದೀನಿ. ಇದಂತೂ ಸಖತ್ ವೈರಲ್ ಆಗಿದೆ. ಎಲ್ಲ ಕ್ರಿಯೇಟರ್ಸು ಟ್ರೈ ಮಾಡಿ ಅಂತ ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ ತರಿಸ್ಬೇಕಾ ಬೇಡ ಅಂತ. ಯಾಕಂದರೆ ಇದು ಒಂದಕ್ಕೆ 2850 ಆ್ಯಂಡ್ ಇದಕ್ಕೆ 1500. ಸೊ ನಾನು ಬೇಡ ಅಂತ ಬಿಡ್ತಿದ್ದೆ, ಬಟ್ ಓಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಸೊ ಆ್ಯಂಡ್ ಅದರೊಟ್ಟಿಗೆ ಕರೆಂಟ್ ಹೋಯ್ತು, ಅದಕ್ಕೆ ಸ್ವಲ್ಪ ಡಿಮ್ ಆಯಿತು. ಇದಿಷ್ಟು ನಾನು ತರಿಸಿದ್ದು. ಆ್ಯಂಡ್ ಅವ್ರು ನನಗೆ ಕಾಂಪ್ಲಿಮೆಂಟ್ರಿಯಾಗಿ ಫಾಕ್ಸ್ ಟೇಲ್ದು ಒಂದು ಕ್ಲೆನ್ಸರ್ ಕೊಟ್ಟಿದ್ದಾರೆ. ದೆನ್ ನೋ ಶೇಡ್ ಅನ್ನೋ ಕಂಪ್ನಿದು ಅಲ್ಲ, ಎ ಕೈಂಡ್ ಅನ್ನೋ ಕಂಪ್ನಿದು ಒಂದು ಸನ್ಸ್ಕ್ರೀನ್ ಪುಟ್ಟದು ಸ್ಯಾಚೆಟ್ ಕೊಟ್ಟಿದ್ದಾರೆ ಕಾಂಪ್ಲಿಮೆಂಟ್ರಿಯಾಗಿ. ಆ್ಯಂಡ್ ಇನ್ನೊಂದು ಬಂದು ಮಿಕ್ಸ್ ಒಂದು ಬೀನ್ ಕ್ರೀಮ್ ಏನೋ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಇದೇನಂತ. ಸೊ ಇದಿಷ್ಟು ಕಾಂಪ್ಲಿಮೆಂಟ್ರಿ ಥಿಂಗ್ಸ್ ಇದರೊಟ್ಟಿಗೆ.
ಸೊ ನಾನು ಯಾವುದೇ ಪ್ರಾಡಕ್ಟ್ ಲಿಂಕ್ನು ನಾನು ಈ ಬ್ಲಾಗಲ್ಲಿ ಶೇರ್ ಮಾಡಲ್ಲ. ಇದೆರಡದ್ದು ಲಿಂಕ್ನ ಶೇರ್ ಮಾಡಿರ್ತೀನಿ, ಯಾಕೆಂದರೆ ನಾನು ಟ್ರೈ ಮಾಡಿದೆ ಸುಮ್ಮನೆ ನಿಮಗೆ ಹೇಳೋದು ಅಷ್ಟು ಸರಿ ಬರಲ್ಲ. ಸೊ ಹಾಗಾಗಿ ಒಂದು ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಬಿಟ್ಟು ಯಾವ ಪ್ರಾಡಕ್ಟ್ಸು ಲಿಂಕ್ನ ಶೇರ್ ಮಾಡ್ತಾ ಇಲ್ಲ. ನನಗೆ ಸ್ವಲ್ಪ ಒನ್ ವೀಕ್ 15 ಡೇಸ್ ನಾನು ಯೂಸ್ ಮಾಡಿ ನನಗೆ ಎಫೆಕ್ಟಿವ್ ಅನಿಸ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವಾಗ ಹೆಂಗಿದ್ರು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೆ, ಸೊ ಟ್ರೈ ಮಾಡೋಣ ಹೇಗೆ ಅಂತ. ಸೊ ನಾನು ನೀಟಾಗಿ ನಾನು ಯೂಸ್ ಮಾಡೋ ಫೇಸ್ ವಾಶಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕಾಟನ್ ಪ್ಯಾಡ್ ಬೇಕಿದ್ದಕ್ಕೆ. ಇವತ್ತು ರೋಸ್ ಟಾನಿಕ್ ಹಾಕೋಣ. ನೀವು ಇದನ್ನು ಮಾರ್ನಿಂಗ್ ಆದರೂ ಈವ್ನಿಂಗ್ ಆದರೂ ಇಟ್ಸ್ ಅಪ್ ಟು ಯು ಯೂಸ್ ಮಾಡೋದು. ಇಷ್ಟೇ. ಆ್ಯಕ್ಚುಲಿ ನಾನು ಯಾವಾಗಲೂ ನನಗೆ ಈ ಥರ ಸ್ಪ್ರೇ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ. ಹಿಂಗಿದ್ರೆ ಹಿಂಸೆ, ಕಾಟನ್ ಪ್ಯಾಡ್ ಹುಡುಕಬೇಕು. ಬಟ್ ಫುಲ್ ಸೂತ್ನಿಂಗ್ ಅನಿಸ್ತಾ ಇದೆ. ಅಷ್ಟೊಂದು ಫ್ರ್ಯಾಗ್ನೆನ್ಸ್ ಏನಿಲ್ಲ, ಜಸ್ಟ್ ರೋಸ್ ಥರನೇ ಬರ್ತಿದೆ. ಅಷ್ಟೇ. ಸೊ ನಾನು ಒಂದು 10-15 ಡೇಸ್ ಯೂಸ್ ಮಾಡಿ ದೆನ್ ವಿಲ್ ಲೆಟ್ ಯು ನೋ ಹೇಗಿದೆ ಪ್ರಾಡಕ್ಟ್ಸ್ ಅಂತ. ಓಕೆ ಗೈಸ್, ಇಷ್ಟೇ. ಇದನ್ನು ಹಂಗೆ ಬಿಡ್ತೀನಿ. ನೀನು ನಾನು ಮಾಡೋ ಅಷ್ಟು ಎನರ್ಜಿ ಕೂಡ ನನ್ನಲ್ಲಿಲ್ಲ. ಇನ್ನು ಪಾಪ ನಮ್ಮ ಅಜ್ಜಿ ದೃಷ್ಟಿ ತೆಕ್ಕೊಡ್ತೀನಿ ಬಾ ಅಂತ ಕರೆದ್ರು. ಯಾಕೆಂದರೆ ಸ್ಯಾಟರ್ಡೇನೂ ಸ್ಯಾರಿ ಹಾಕ್ಕೊಂಡೆಲ್ಲ ಓಡಾಡಿದ್ದೆ, ಆ್ಯಂಡ್ ನಾನೇನೋ ಹಬ್ಬ ಅದು ಇದು ಅಂದ್ಕೊಂಡು. ಆ್ಯಂಡ್ ಇವತ್ತು ಸೀರೆ. ನಿಜವಾಗ್ಲೂ ನಾನು ನೆಕ್ಸ್ಟ್ ಟೈಮ್ ಒಂದು ವೀಡಿಯೋ ಮಾಡಬೇಕು, ನಾನು ಸೀರೆ ಹಾಕ್ಕೊಂಡು ಹೋಗ್ತಿದ್ದಾಗ ಬೇರೆಯವ್ರ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ಅಂತ. ಯಾಕಂದರೆ ನಂಗೆ ತುಂಬ ಕಾಂಪ್ಲಿಮೆಂಟ್ಸ್ ಬರುತ್ತೆ ನಾನು ಸ್ಯಾರಿ ಹಾಕ್ಕೊಂಡಾಗ. ನಾನು ಅದಕ್ಕೆ ಅನಿಸುತ್ತೆ ಜಾಸ್ತಿ ಸ್ಯಾರಿ ಉಡ್ಕೊತಾ ಇದ್ದೀನಿ ನಡುವೆ. ಬಟ್ ಚೆನ್ನಾಗಿರುತ್ತೆ ಸೀರೆ ಉಟ್ಕೊಳ್ಳೋಕೆ ಹೆಣ್ಮಕ್ಳು. ಇವಾಗ ಕೆಳಗಡೆ ಹೋಗಬೇಕು. ನಮ್ಮ ಅಜ್ಜಿ ದೃಷ್ಟಿಗೆ ತೆಗಿತೀನಿ ಬಾ ಅಂತ ಅವಾಗಿಂದ ಕರೀತಿದ್ದ. ನಾನು ಇದು ತೋರಿಸ್ಬಿಡೋಣ ಅಂತ ಬಂದೆ ಮೇಲೆ. ಸೊ ದೃಷ್ಟಿ ತೆಗೆಸ್ಕೊಂಡು ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ. ಆ್ಯಂಡ್ ನೀವು ಯಾರಾದರೂ ಮೊದಲನೇ ಸಲ ನಾನು ಈ ಚಾನಲ್ನ ನೋಡ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವಾಗ ಆಲ್ಮೋಸ್ಟ್ 870 ಆಗಿದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಬೇಗ ಆ 900 ಆಗಿ ಆ 900 1000 ಆಗಲಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೇಡುಂಡೆ ಕಣ್ಣು, ಬಂಜಿ ಕಣ್ಣು, ಕಣ್ಣು ಪಟ್ಟು ಸಿಡುತ್ತಾನೆ. ಜಾಸ್ತಿ ದೃಷ್ಟಿಯಾಗಿದೆ. ವಾ ಹೊಟ್ಟೋಯ್ತು. ಹಂಗೆ ಎಲ್ಲ ಬೇಕು. ಹೇ ಸೀರೆ ಅದು ಬೇರೆ. ಆಮೇಲೆ ಓ ಮೈ ಗಾಡ್, ಕೈಗಾ ಕಾಲ್ಗುವಾ? ಓ ಮಕ್ಳಿಗೆ ಇಡ್ತಾರಲ್ಲ ಅಲ್ಲೆಲ್ಲ. ಇಷ್ಟೇ, ದೃಷ್ಟಿ ಎಲ್ಲ ಹೋಗುತ್ತೆ ಇವಾಗ ಅಲ್ವಾ?